ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವರ್ಷದ ಮೊದಲನೇ ತಿಂಗಳು ಕೂಡ ಮುಗದೇ ಹೋಯ್ತು. ಯಪ್ಪ, ಟೈಮ್ ಅದು ಹೆಂಗೆ ಪಾಸ್ ಆಗುತ್ತೆ ಗುರು. ಪ್ರತಿ ಸಲ ಟೆಕ್ ನ್ಯೂಸ್ ಮಾಡ್ಬೇಕಾರೆ ಡಿಪ್ರೆಷನ್ ಶುರು ಆಗ್ಬಿಡುತ್ತೆ ನನಗೆ. ಹೆಂಗೂರು ಒಂದು ತಿಂಗಳಾಗೋಯ್ತು ಆಲ್ರೆಡಿ ಅಂತ. ಟೆಕ್ ನ್ಯೂಸ್ ಮಾಡ್ಬೇಕಾರೆ ಡಿಪ್ರೆಷನ್ ಶುರು ಆಗ್ಬಿಡುತ್ತೆ ನನಗೆ. ಸೊ ಇದು ಯಾವುದಪ್ಪ ಟೈಮ್ ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡುವಂಥ ಟೈಮು. ನಾನಿವತ್ತು ಈ ಫೆಬ್ರವರಿ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಈ ತಿಂಗಳು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ನೋಡಿ ನಾನು ಹೇಳೋ ಲಿಸ್ಟಲ್ಲಿ ಯಾವುದಾದ್ರೂ ಫೋನ್ ಇಷ್ಟ ಆಗುತ್ತಾ ಅಂತ. ಇಷ್ಟ ಆದರೆ ಅದಕ್ಕೆ ಕಾಯ್ದು ಬಿಡ್ಬೇಕಾದ್ರೆ ತಗೋಬಹುದು. ಸೊ ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ ಸ್ಯಾಮ್ಸಂಗಿಂದು ಫ್ಲ್ಯಾಗ್ಶಿಪ್ ಸೀರೀಸು ಈ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸು. S26, S26 ಪ್ಲಸ್, S26 ಅಲ್ಟ್ರಾ, S26 ಏರ್ ಲಾಂಚ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು 3 ಫೋನ್ ಅಂತೂ ಲಾಂಚ್ ಆಗ್ತಾ ಇದೆ. ಈ ಮೂರಲ್ಲೂ ಕೂಡ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Gen 5 ಇರುತ್ತಾ ಅಥವಾ ಅವ್ರದ್ದು ಎಕ್ಸಿನೋಸ್ 2600 ಇರುತ್ತಾ ಐಡಿಯಾ ಇಲ್ಲ. ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಲೇಟೆಸ್ಟ್ ಗ್ಯಾಲಕ್ಸಿ AI ಫೀಚರ್ಗಳು, ಅಪ್ಡೇಟೆಡ್ ಕ್ಯಾಮ್ರಾ ಇದರಲ್ಲಿರ್ಬೋದು ನಂಗೆ ಅನ್ನಿಸ್ತಂಗೆ. ಡಿಸ್ಪ್ಲೇ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಮೋಸ್ಟ್ಲಿ ಈ ಸಲ S26 ಬೇಸ್ ಮಾಡಲ್ಲು ಮತ್ತು S26 ಪ್ಲಸ್ಗೂ ಸಹ ಬರಬಹುದು ಅಂತ ಕಾಣುತ್ತೆ. ಗೊತ್ತಿಲ್ಲ, ತಗೊಂಬರಬೇಕು. ಸದ್ಯಕ್ಕೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಬರೀ ಅಲ್ಟ್ರಾ ವೇರಿಯಂಟಲ್ಲಿ ಮಾತ್ರ ಇರೋದು. ಸೊ ನೋಡೋಣ, ನಾನಂತೂ ಎಕ್ಸೈಟ್ ಆಗಿದ್ದೇನೆ. ಸೊ ರೂಮರ್ಸ್ಗಳ ಪ್ರಕಾರ ಗ್ಯಾಲಕ್ಸಿ S26 ಏನಿದೆ ಇದು ಒಂದು 80,000 ರೇಂಜು. S26 ಪ್ಲಸ್ಸು ಒಂದು 90ರಿಂದ 1 ಲಕ್ಷ ರೇಂಜು. S26 ಅಲ್ಟ್ರಾ 1.5 ಲಕ್ಷಕ್ಕೆ ಲಾಂಚ್ ಆಗಬಹುದು. ನನ್ನ ಗೆಸ್ ಅಷ್ಟೇ ಇದು, ಆಯಿತಾ, ಹೇಳೋಕ್ಕಾಗಲ್ಲ. ಇತ್ತೀಚಿನ ಟ್ರೆಂಡ್ಸ್ ನೋಡಿಬಿಟ್ರೆ ಈ ರ್ಯಾಮು ಸ್ಟೋರೇಜು ಎಲ್ಲ ಶಾರ್ಟೇಜ್ ಇರೋದ್ರಿಂದ ಇನ್ನೂ ಜಾಸ್ತಿಗೆ ಲಾಂಚ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಫೆಬ್ರವರಿ 25ನೇ ತಾರೀಕು ಗ್ಯಾಲಕ್ಸಿ ಅನ್ಪ್ಯಾಕ್ಡಲ್ಲಿ ಈ 3 ಸ್ಮಾರ್ಟ್ಫೋನ್ಗಳು ಕೂಡ ಲಾಂಚ್ ಆಗ್ತಾ ಇದೆ. ಇದ್ರ ಜೊತೆಗೆ ಮೋಸ್ಟ್ಲಿ ಕೆಲವೊಂದು ಆಕ್ಸೆಸರೀಸ್ ಕೂಡ ಲಾಂಚ್ ಆಗಬಹುದೇನೋ. ಸೊ ನೋಡೋಣ. ಸೊ ಕಳೆದ ವರ್ಷ S25 ಸೀರೀಸು ಅಂತ ಹವಾ ಏನು ಕ್ರಿಯೇಟ್ ಮಾಡಲಿಲ್ಲ. S24 ಸೀರೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಗ್ಯಾಲಕ್ಸಿ AI ಆಗ್ತಾನೆ ಬಂದಿತ್ತು. ಅಲ್ಟ್ರಾ ಕಡಿಮೆ ಸೇಲ್ ಆಗಲಿಲ್ಲ. S24 ಅಲ್ಟ್ರಾ ಆಯಿತಾ. S25 ಅಲ್ಟ್ರಾ ಓಕೆ ಸೇಲ್ಸ್ ಆಯಿತು, ಬಟ್ S24 ಅಲ್ಟ್ರಾ ಲೆವೆಲ್ಗೆ ಆಗಲಿಲ್ಲ. ಸೊ ಇವ್ರು S26 ಅಲ್ಟ್ರಾನ ಸ್ವಲ್ಪ ಅಪ್ಡೇಟ್ ಮಾಡಿ ಚೆನ್ನಾಗಿ ಲಾಂಚ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಏನಕ್ಕೆ ಅಂದರೆ ಇತ್ತೀಚೆಗೆ ಬರ್ತಾ ಇರುವಂಥ ಮೋಟೋ ಫೋನ್ಗಳು, ಇತ್ತೀಚೆಗೆ ಬರ್ತಿರುವಂಥ ವಿವೋ, ಒಪ್ಪೋ ಫೋನ್ಗಳು ಕ್ಯಾಮ್ರಾನ ನೆಕ್ಸ್ಟ್ ಲೆವೆಲ್ ಕೊಡ್ತಾ ಇದ್ದಾರೆ, ಆಯಿತಾ. ಸ್ಯಾಮ್ಸಂಗ್ ಅವರು ಅದನ್ನು ಒಂದು ಲೆವೆಲ್ ರೀಚ್ ಆಗಬೇಕು ಅಂದರೆ ಒಳ್ಳೆ ಪ್ರೈಸು, ಒಳ್ಳೆ ಸ್ಪೆಸಿಫಿಕೇಷನ್ ಕೊಡಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಇದರ ಜೊತೆಗೆ ಸ್ಯಾಮ್ಸಂಗ್ ಅವರು ಇನ್ನೂ ಕೆಲವೊಂದು ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F70 ಮತ್ತು F70e ಒಂದು ಹೊಸ ಸೀರೀಸು ಫೆಬ್ರವರಿ 2ನೇ ತಾರೀಕು ಅಂದರೆ ನಾನು ಈ ವಿಡಿಯೋ ಪಬ್ಲಿಷ್ ಮಾಡೋ ದಿನವೇ ಲಾಂಚ್ ಆಗ್ತಾ ಇದೆ. ಇದರ ಸ್ಪೆಸಿಫಿಕೇಷನ್ ಏನೂ ಲೀಕ್ ಆಗಿಲ್ಲ, ಆಯಿತಾ. ಏನೂ ಲೀಕ್ ಆಗಿಲ್ಲ. ಏನು ರೀಬ್ರ್ಯಾಂಡೆಡ್ ಫೋನ ಏನಂತ ಐಡಿಯಾ ಇಲ್ಲ, ಆಯಿತಾ. ಸುಮಾರು 15-16 ಸಾವಿರ ರೇಂಜಲ್ಲಿ ಲಾಂಚ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಸ್ಪೆಸಿಫಿಕೇಷನ್ ಗೊತ್ತಿಲ್ಲ. ಅಮೋಲೆಡ್ ಡಿಸ್ಪ್ಲೇ ಅನ್ನೋದೊಂದು ಏನೋ ಯಾರೋ ಹೇಳ್ತಾ ಇದ್ರು. ಅದು ಬಿಟ್ಟರೆ ಏನು ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಏನು ಸ್ಪೆಸಿಫಿಕೇಷನ್ ಇರುತ್ತೆ, ಹೆಂಗಿರುತ್ತೆ. ಸೊ ಫ್ಲಿಪ್ಕಾರ್ಟ್ನಲ್ಲಿ ಒಟ್ಟಲ್ಲಿ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ಸ್ಯಾಮ್ಸಂಗ್ ಅವ್ರದ್ದು ಇನ್ನೊಂದು ಫೋನು ಗ್ಯಾಲಕ್ಸಿ A07 5G ಅಂತ ಒಂದು ಬರ್ತದೆ. ಎಂಟ್ರಿ ಲೆವೆಲ್ ಸ್ಯಾಮ್ಸಂಗಿನ ಸ್ಮಾರ್ಟ್ಫೋನು 10-15 ಸಾವಿರ ರೇಂಜಲ್ಲಿ ಲಾಂಚ್ ಆಗುತ್ತೆ. ಇದರಲ್ಲಿ 6.7 ಇಂಚಿಂದು HD+ ಡಿಸ್ಪ್ಲೇ ಅಂತ ಕಾಣುತ್ತೆ, ಕನ್ಫರ್ಮ್ ಇಲ್ಲ. 120 Hz ರಿಫ್ರೆಶ್ ರೇಟು, 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ, 50 MP ಕ್ಯಾಮ್ರಾ, ಡೈಮನ್ಸಿಟಿ 6300 ಪ್ರೋಸರ್, ಎಂಟ್ರಿ ಲೆವೆಲ್ 5G ಪ್ರೋಸರ್ ಇದರಲ್ಲಿರುತ್ತೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದು ಕೂಡ ಈ ವಾರನೇ ಲಾಂಚ್ ಆಗುತ್ತೆ. ಫೆಬ್ರವರಿ 1st ವೀಕಲ್ಲೇ ಲಾಂಚ್ ಆಗುತ್ತೆ. ಸೊ ಅನ್ಬಾಕ್ಸ್ ಮಾಡ್ತೀನಿ, ಕಾಯ್ತಾ ಇರಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಇದು ಕೂಡ ಕನ್ಫರ್ಮ್ ಆಗಿದೆ. ವಿವೋ V70 ಮತ್ತು V70 ಎಲೈಟ್ ಅಂತ 2 ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತದೆ. ಮೊನ್ನೆ ಟೆಕ್ ನ್ಯೂಸಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೆ. ಈ ವಿವೋ V70 ಸುಮಾರು 40,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನು. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಇರುತ್ತೆ. ಸೊ ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಏನು ಅನ್ನೋದಿಲ್ಲ. ಸ್ಪೆಸಿಫಿಕೇಷನ್ ಸುಮಾರಾಗಿದೆ. ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ ಮತ್ತು ಕ್ಯಾಮ್ರಾ ಚೆನ್ನಾಗಿರುತ್ತೆ. ಜಾಯ್ಸ್ ಅವ್ರ ಕ್ಯಾಮ್ರಾ ಅಂತೆ, ಅವ್ರದ್ದು ಕೆಲವೊಂದು ಫೋಟೋಸ್ ಲೀಕ್ ಆಗಿದೆ. ಸೊ ಸ್ಪೆಸಿಫಿಕೇಷನ್ ಎಲ್ಲ ಪರವಾಗಿಲ್ಲ ಅಂತೀನಿ. 6,500 mAh ಕೆಪಾಸಿಟಿ ಬ್ಯಾಟ್ರಿ, IP ರೇಟಿಂಗ್ ಎಲ್ಲ ಇದೆ, ಫಾಸ್ಟ್ ಚಾರ್ಜರ್ನೆಲ್ಲ ಕೊಟ್ಟಿದ್ದಾರೆ.
40,000. ಇನ್ನು V70 ಎಲೈಟ್ ಅಂತೇನು ಲಾಂಚ್ ಆಗ್ತಾ ಇದೆ ವಿವೋದು, ಅದರ ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಇದಕ್ಕಿಂತ ಮಚ್ ಬೆಟರ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪವರ್ಫುಲ್ ಆಗಿರುವಂಥ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರು. ಇದು ಕೂಡ ಝಾಯ್ಸ್ ಕ್ಯಾಮ್ರಾ ವಿತ್ 3x ಆಪ್ಟಿಕಲ್ ಝೂಮ್ ಇದರಲ್ಲಿ ಸಿಗುತ್ತಂತೆ. 6,500 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, ಅಮೋಲೆಡ್ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಸುಮಾರು ಒಂದು 55,000 ರೇಂಜ್ ಅಂತ ಹೇಳಲಾಗ್ತಾ ಇದೆ. 55,000ಕ್ಕೆ ಈ ಪ್ರೊಸೆಸರ್ ಕಡಿಮೆನೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಆ್ಯಕ್ಚುಲಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಅಲ್ಲ ಗುರು, ವಿ ಸೀರೀಸು 50,000-60,000 ರೇಂಜಿಗೆ ಹೋಗಿ ಶುರುವಾಯ್ತಾ? ಒನ್ ಟೈಮಲ್ಲಿ ವಿ ಸೀರೀಸ್ 20,000 25,000 ಅಷ್ಟೇ. 20,000-25,000 ಜಾಸ್ತಿ ಅಂತಿದ್ದೆ ಆ ಟೈಮಲ್ಲಿ ನಾನು. ಈಗ ನೋಡಿದ್ರೆ 40, 50, 60 ಬಂದು ನಿಂತಿದೆ. ಇನ್ನು ಓಪೋದು ಒಂದು ಹೊಸ ಫೋನ್, ಕೆ ಸೀರೀಸಲ್ಲಿ ಒಂದು ಹೊಸ ಫೋನ್ ಈ ತಿಂಗಳು ಲಾಂಚ್ ಆಗುತ್ತೆ, K14X ಅಂತ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು 18,000-20,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್. ಇದು ಕೂಡ ಕನ್ಫರ್ಮ್, ಆಲ್ರೆಡಿ ಇದ್ರದ್ದು ಲೀಕ್ಸ್ಗಳು ಬಂದುಬಿಟ್ಟಿದೆ. ಸೊ ಓಪೋದು ಕೆ ಸೀರೀಸ್ ಒಂದು ಬರ್ತಾ ಇದೆ ಅಂತ. K14 ಅಂತ ಲಾಂಚ್ ಆಗುತ್ತಾ, K15 ಅಂತ ಲಾಂಚ್ ಆಗುತ್ತಾ ಗೊತ್ತಿಲ್ಲ, ಆಯಿತಾ. ಸೊ K13 ಆದಮೇಲೆ 15 ಅಂತ ಹೇಳ್ತಾ ಇದ್ದಾರೆ. 15X ಮತ್ತು 15 ಬರ್ಬೋದು ಅಂತ. ಇದರಲ್ಲಿ 6.7 ಇಂಚಿಂದು 120 Hz ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ. ಸೊ ಕನ್ಫರ್ಮ್ ಇಲ್ಲ ಯಾವ ಪ್ರೊಸೆಸರ್ ಅಂತ. ಕೆಲವು ಜನ 7 Gen 3 ಅಂತ ಇದ್ದಾರೆ, ಇನ್ನು ಕೆಲವು ಜನ 7 Gen 1 ಅಂತವ್ರೆ. ಇನ್ನು 7 Gen 1 ಎಲ್ಲ ಕೊಟ್ಬಿಟ್ರೆ ಮುಗಿದ ಕತೆ, ಯಾರೂ ತೊಗೊಳಲ್ಲ, ನಾನೇ ತಗೊಬಿಡಿ ಅಂದ್ಬಿಡ್ತೀನಿ, ಆಯಿತಾ. ಇನ್ನೂ 50 MP ರೇರ್ ಕ್ಯಾಮ್ರಾ ಇದೆ, 2 MP ಡೆಪ್ ಸೆನ್ಸರ್ ಯಾವುದೋ ಕೊಟ್ಟಿರಂಗಿದ್ದಾರೆ, 16 MP ಸೆಲ್ಫಿ ಕ್ಯಾಮ್ರಾ ಅಂತೆ, 5,000 mAh ಕೆಪಾಸಿಟಿ ಬ್ಯಾಟ್ರಿ. ಮೋಸ್ಟ್ಲಿ ತುಂಬ ತಿನ್ನಾಗಿರೋ ಸ್ಮಾರ್ಟ್ಫೋನೇ ಏನೋ ಗೊತ್ತಿಲ್ಲ. 5,000 mAh ಕೆಪಾಸಿಟಿ ಯಾರು ಇತ್ತೀಚೆಗೆ ಕೊಡಲ್ಲ. 80 ವ್ಯಾಟ್ ಚಾರ್ಜಿಂಗು. ಸೊ ಓಕೆ, ಸ್ಪೆಸಿಫಿಕೇಷನ್ ಸುಮಾರಾಗಿದೆ. ಯೂಶ್ವಲಿ ಓಪೋದು ಕೆ ಸೀರೀಸಲ್ಲಿ ಆ್ಯಕ್ಚುಲಿ ವ್ಯಾಲ್ಯೂ ಫಾರ್ ಮನಿ ಫೋನೇ ಆಗಿರುತ್ತೆ. 12-13 ಸಾವಿರಕ್ಕೆ ಲಾಂಚ್ ಆಗುತ್ತೆ, ಆಯಿತಾ. ಅವ್ರದ್ದೆಲ್ಲ ತೆಗೆದು ನೋಡಿ, ಸ್ಪೆಸಿಫಿಕೇಷನ್ ಸೂಪರಾಗಿರುತ್ತೆ, ಕ್ಯಾಮ್ರಾ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಆ್ಯಕ್ಚುಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿರ್ತಾರೆ. ಸೊ ನೋಡೋಣ ಇದೆಷ್ಟಕ್ಕೆ ಲಾಂಚ್ ಆಗುತ್ತೆ, ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್, ಇದು ರೂಮರ್ಸ್ ಕನ್ಫರ್ಮ್ ಇಲ್ಲ, ಚೈನಾದಲ್ಲಂತೂ ಲಾಂಚ್ ಆಗ್ತಾರೆ. ಓಪೋ Find N6 ಅಂತ. ಸುಮಾರು 3 ವರ್ಷ ಆದಮೇಲೆ ಓಪೋದವರು ಫೋಲ್ಡಬಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು 8.12 ಇಂಚಿಂದು ಓಪನ್ ಆಗಿದ್ದಾಗ. ಸೊ LTPO ಡಿಸ್ಪ್ಲೇ, ಸ್ಪೆಸಿಫಿಕೇಷನ್ ಸಖತ್ತಾಗಿದೆ. ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Gen 5, 6,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲದನ್ನು ಕೊಟ್ಟು ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ ಏನೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ನೆಕ್ಸ್ಟು ಐಕ್ಯೂದು ಐಕ್ಯೂ 15R, OnePlus 15Rಗೆ ಕಾಂಪಿಟೇಷನ್ ಕೊಡೋದಕ್ಕೆ ಐಕ್ಯೂನವರು ಐಕ್ಯೂ 15R ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಂಗನ್ನಿಸ್ದಂಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಇರುತ್ತೆ ಅಂತ ಕಾಣುತ್ತೆ. ಕೆಲವು ಜನ 8 ಎಲೈಟ್ Gen 5 ಅಂತಲೂ ಕೂಡ ಅಂತ ಇದ್ದಾರೆ. ಬಟ್ ಇಲ್ಲ, ನನಗನ್ನಿಸ್ದಂಗೆ 8 Gen 5 ಜೊತೆಗೆ ಲಾಂಚ್ ಆಗಬಹುದು. ಏನಕ್ಕೆ ಪ್ರೈಸ್ ಕಡಿಮೆ ಮಾಡಬೇಕಲ್ವಾ. ಒಂದು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಈ ಫೋನ್. ಆದರೆ ಆ ಪ್ರೈಸ್ ರೇಂಜಿಗೆ 8 ಎಲೈಟ್ Gen 5 ದೇವರೇ ಕೊಡೋಕ್ಕಾಗಲ್ಲ ಯಾರು. ಸೊ 8 Gen 5 ಆಗಿರುತ್ತೆ. ಸೊ ಇದರಲ್ಲಿ Quad HD+ ರೆಸೊಲ್ಯೂಷನ್ನು, ಅಮೋಲೆಡ್ ಡಿಸ್ಪ್ಲೇ, ಮೋಸ್ಟ್ಲಿ ಹೈಯರ್ ರಿಫ್ರೆಶ್ ರೇಟ್ ಡಿಸ್ಪ್ಲೇನ ಕೊಡ್ತಾರೆ ಗೇಮರ್ಸ್ಗಳಿಗೆ ಅಂದ್ಬಿಟ್ಟು ಅಂತ ಕಾಣುತ್ತೆ. ಕ್ಯಾಮ್ರಾನು ಲೆವೆಲಿಗೆ ಸುಮಾರಾಗಿರುತ್ತೆ. ಯೂಶ್ವಲಿ ಐಕ್ಯೂನವರು ಈ ಪ್ರೈಸ್ ರೇಂಜಲ್ಲಿ ಪರ್ಫಾರ್ಮೆನ್ಸಿಗೆ ಮತ್ತು ಕೂಲಿಂಗಿಗೆ ಹೆವಿ ಪ್ರಿಯಾರಿಟಿಯನ್ನು ಕೊಡ್ತಾರೆ, ಗೇಮರ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದ್ರಿಂದ ಕ್ಯಾಮ್ರಾ ಸುಮಾರಾಗಿರುತ್ತೆ. ಸೊ ಗೇಮಿಂಗ್ ಫೋನ್ ಆಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನೆಕ್ಸ್ಟು ಪೋಕೋದವ್ರದ್ದು ಪೋಕೋ X8 Pro ಅಂತ ಒಂದು ಫೋನ್ ಲಾಂಚ್ ಆಗ್ಬೋದು. ಪೋಕೋದು ಫೋನ್ಗಳು ಬಂದು ತುಂಬ ದಿನ ಆಗಿದೆ. ಸೊ ಇದಿನ್ನೂ ರೂಮರ್ಸ್ ಇದೆ, ಕನ್ಫರ್ಮ್ ಇಲ್ಲ, ಬರಬಹುದು. ಇದರಲ್ಲಿ ನಮಗೆ 9,000 ಅಥವಾ 8,000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕೇಷನ್ ಅಷ್ಟಿನ್ನೂ ಲೀಕ್ ಆಗಿಲ್ಲ. ಸೊ ಡೈಮೆನ್ಸಿಟಿ 8,500 ಪ್ರೊಸೆಸರ್ ಇರುತ್ತಂತೆ. ಒಳ್ಳೆಯ ಪ್ರೊಸೆಸರ್ವೇ. ಇದು ಬಂದರೆ ಈ ಫೆಬ್ರವರಿ ಎಂಡ್ ಅಷ್ಟರಲ್ಲಿ ನಂಗೆ ಅನ್ನಿಸ್ದಂಗೆ ಬರಬಹುದೇನೋ. ನೋಡೋಣ ಏನಾಗುತ್ತೆ, ಯಾವಾಗ ಲಾಂಚ್ ಆಗುತ್ತೆ ಅಂತ. ಇನ್ನು ಮೋಟೋದವರು ಕೂಡ, ಮೋಟ್ರೋಲಾದು ಕೂಡ ಕೆಲವೊಂದು ಫೋನ್ಗಳು ಲಾಂಚ್ ಆಗ್ಬೋದು. ಸೊ ಕನ್ಫರ್ಮ್ ಆಗಿರೋದು ಮೋಟ್ರೋಲಾ Edge 70 ಫ್ಯೂಷನ್, ಆಯಿತಾ. ಸೊ ಇದು ಫೆಬ್ರವರಿ ಅಷ್ಟರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇರುತ್ತೆ. 1.5K 144 ಹರ್ಟ್ಸಿಂದು ಅಮೋಲೆಡ್ ಡಿಸ್ಪ್ಲೇ, 5,200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂತೆ, ಫುಲ್ ಹೆವಿ ಬ್ರೈಟೆಸ್ಟ್ ಡಿಸ್ಪ್ಲೇ. ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಅಂತೆ. ಸೋನಿ ಲಿಟಿಯಾ ಸೆನ್ಸರ್ 50 MP, 32 MP ಸೆಲ್ಫಿ, 7,000 mAh ಕೆಪಾಸಿಟಿ ಬ್ಯಾಟ್ರಿ, 68 ವ್ಯಾಟಿನ ಚಾರ್ಜರ್ ಎಲ್ಲ ಇರುತ್ತಂತೆ. ಒಟ್ಟಿನಲ್ಲಿ ಫೋನ್ ಒಂದು 25,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಸೊ ಇದಿಷ್ಟು ಈ ತಿಂಗಳು ಲಾಂಚ್ ಆಗುವಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳ ಪರಿಚಯ. ಇನ್ನೂ ತುಂಬ ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ, ಎಲ್ಲದನ್ನು ತಗೊಳಕ್ಕೆ ಹೋಗಿಲ್ಲ. ಯಾವುದಾದ್ರು ಇಂಟ್ರೆಸ್ಟಿಂಗ್ ಅನ್ನಿಸೋದನ್ನು ಮಾತ್ರ ಕವರ್ ಮಾಡಿದ್ದೀನಿ. ಸೊ ನೀವು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಾನಂತೂ ಪರ್ಸ್ನಲಿ ಸ್ಯಾಮ್ಸಂಗಿಂದು
S26 ಸೀರೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ವಿವೋದು ವಿ ಸೀರೀಸು ಕೂಡ ಅಷ್ಟೇ, ಈವನ್ ಓಪೋದು ಕೆ ಸೀರೀಸ್ ಕೂಡ ಅದೂ ಕೂಡ ಎಂಟ್ರಿಯಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ. ನೆಕ್ಸ್ಟು iQOO 15R, ಇದಕ್ಕೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗ್ಬೋದು ಅದು. ಸೊ ನೋಡೋಣ ಯಾವುದೆಲ್ಲ ಲಾಂಚ್ ಈ ತಿಂಗಳಂತೂ ಹೆವಿ ಲಾಂಚಸ್ಗಳಿದೆ. ಸೊ ಯಾವುದೆಲ್ಲ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ನೋಡೋಣ. ಸೊ ಇದಿಷ್ಟು ಈ ತಿಂಗಳು ಲಾಂಚ್ ಆಗ್ತಿರುವಂಥ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ನೀವು ಇದರಲ್ಲಿ ಯಾವ ಸ್ಮಾರ್ಟ್ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.